ಹಲೋ ಸ್ಟೂಡೆಂಟ್, ಇವತ್ತಿನ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಅಧ್ಯಾಯ 7 ಆಧುನಿಕ ಭಾರತ ಅಥವಾ ಚಾಪ್ಟರ್ ನಂಬರ್ 7 ಮಾಡರ್ನ್ ಇಂಡಿಯಾ ಈ ಒಂದು ಅಧ್ಯಾಯದಿಂದ ನಾವು ಸಬ್ ಪಾಯಿಂಟ್ ಆಗಿ ಚಾಪ್ಟರ್ 7.1 ಇದನ್ನು ನೋಡೋಣ. ಯುರೋಪಿಯನ್ನರ ಆಗಮನ ಅಥವಾ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಈ ಒಂದು ಚಾಪ್ಟರ್ ಬಗ್ಗೆ ನಾವು ಇಂದು ಅಧ್ಯಯನವನ್ನು ಮಾಡಬೇಕಾಗಿದೆ. ಯಾಕೆಂತಂದರೆ ಇದು ನಿಮ್ಮ ಫಸ್ಟ್ ಟೆಸ್ಟಿಗೆ ಇರುವಂತಹ ಒಂದು ಚಾಪ್ಟರ್ ಆಗಿರೋದ್ರಿಂದ ಇದನ್ನು ಅಧ್ಯಯನ ಮಾಡೋದು ತುಂಬ ಮುಖ್ಯವಾಗಿದೆ. ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂದರೆ ಅತಿ ಪ್ರಾಚೀನ ಕಾಲದಿಂದಲೂ ಭಾರತ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿತ್ತು ಅಂತ ಹೇಳ್ಬೋದಾಗಿದೆ. ಅಂದರೆ ತುಂಬ ಹಿಂದಿನ ಕಾಲದಿಂದಲೂ ಭಾರತ ಏನು ಮಾಡಿತ್ತು ಅಂತಂದರೆ ಬೇರೆ ದೇಶಗಳು, ಪಾಶ್ಚಿಮಾತ್ಯ ದೇಶಗಳೊಂದಿಗೆ ವ್ಯಾಪಾರದ ಸಂಬಂಧವನ್ನು ಹೊಂದಿತ್ತು. ಆದ್ದರಿಂದ ಭಾರತಕ್ಕೆ ಏನಾಗಿದೆ ಅಂತಂದರೆ ಭಾರತದ ವಸ್ತುಗಳಾಗಿರುವಂತಹ ಹತ್ತಿ, ಮುತ್ತು, ಶ್ರೀಗಂಧ, ಸಾಂಬಾರ ಪದಾರ್ಥ ಮುಂತಾದವುಗಳಿಗೆ ಏನಾಗಿತ್ತು ಅಂತಂದರೆ ಯುರೋಪಿನ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು. ಆದ್ದರಿಂದ ಏನಾಗ್ತಿತ್ತು ಅಂತಂದರೆ ವ್ಯಾಪಾರ ಸಂಬಂಧಗಳನ್ನು ಯುರೋಪಿನೊಂದಿಗೆ ಹೊಂದಿತ್ತು ಅಂತ ಹೇಳ್ಬೋದಾಗಿದೆ. ಹಾಗೆ 1453ರಲ್ಲಿ ತುರ್ಕರು ಏನು ಮಾಡ್ತಾರೆ ಅಂತಂದರೆ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡಿದ್ದರ ಪರಿಣಾಮವಾಗಿ, ಅಂದರೆ ತುರ್ಕರು ಏನು ಮಾಡ್ತಾರೆ, ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸ್ಕೊಳ್ತಾರೆ. ಇದರ ಪರಿಣಾಮವಾಗಿ ಭಾರತಕ್ಕೆ ವ್ಯಾಪಾರಕ್ಕೆ ಬರುವುದಕ್ಕೆ ಯಾವುದೇ ರೀತಿಯಾದಂತಹ ಮಾರ್ಗ ಇರಲಿಲ್ಲ. ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ ಯುರೋಪಿಯನ್ನರು ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರಲೇಬೇಕಿತ್ತು. ಆ ಒಂದು ಪರಿಣಾಮವಾಗಿ ಯುರೋಪಿಯನ್ನರು ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದು ಅನಿವಾರ್ಯವಾಯಿತು. ಅಂದರೆ ತುರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡಿದ್ದರಿಂದ ಯುರೋಪಿಯನ್ನರು ಭಾರತಕ್ಕೆ ವ್ಯಾಪಾರಕ್ಕೆ ಬರಲು ಮಾರ್ಗ ಇಲ್ಲದಿದ್ದಂಥ ಕಾರಣದಿಂದಾಗಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದು ಅನಿವಾರ್ಯ ಆಯಿತು. ಆದ್ದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯೋದ್ರಿಂದ ಭಾರತಕ್ಕೆ ಪೋರ್ಚುಗೀಸರು, ಇಂಗ್ಲಿಷರು, ಡಚ್ಚರು ಮತ್ತು ಫ್ರೆಂಚರು ವ್ಯಾಪಾರಕ್ಕಾಗಿ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದರು ಅಂತ ಹೇಳ್ತಾರೆ. Advent of Europeans to India. There was trade and commerce relationship between India and Europe from a long time. Indian spices like pepper, cardamom, ginger, etc. were in great demand. Arab merchants took Asian commodities into Constantinople of Eastern Roman Empire. These goods were sold to Europeans. Constantinople was thus considered as the gate of European trade. Fall of Constantinople. Between Asia and Europe were taking place through Constantinople. In 1453, Ottoman Turks captured Constantinople. The trade routes connecting Constantinople came under the control of Turks. As a result of this, countries like Spain and Portugal started encouraging sailors to find a sea route to India. Many inventions such as compass, gunpowder, etc. further encouraged this. Means India had commercial relations with the West from time immemorial. There was a great demand for Indian commodities like cotton, pearls, sandalwood, spices, etc. in the European markets. As a result of the capture of Constantinople by the Turks in 1453, the Europeans were forced to find a new sea route into India. Portuguese, English, Dutch and French came to India for a trade. ನೆಕ್ಸ್ಟ್ ನಾವು ನೋಡೋದಾದರೆ ಭಾರತಕ್ಕೆ ಪೋರ್ಚುಗೀಸರ ಆಗಮನ, ಇದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಪೋರ್ಚುಗೀಸರು ಏನು ಮಾಡ್ತಾರೆ ಅಂತಂದರೆ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲನೆಯವರು ಅಂತ ಹೇಳ್ಬೋದಾಗಿದೆ. ಅಂದರೆ ಜಲಮಾರ್ಗವನ್ನು ಕಂಡ ನಂತರ
ಏನು ಮಾಡ್ತಾರೆ ಅಂತಂದರೆ, ಮೊದಲನೆಯದಾಗಿ ಭಾರತಕ್ಕೆ ಆಗಮಿಸಿದವರಲ್ಲಿ ಯಾರು ಮೊದಲಿಗರು ಅಂತಂದರೆ ಪೋರ್ಚುಗೀಸರು. ವಾಸ್ಕೋಡಗಾಮನು 1498ರಲ್ಲಿ ಭಾರತವನ್ನು ತಲುಪ್ತಾನೆ. ಸಮುದ್ರ ಮಾರ್ಗದ ಮೂಲಕನೇ ಭಾರತಕ್ಕೆ ತಲುಪ್ತಾನೆ. ಕಲ್ಲಿಕೋಟೆಯ ದೊರೆ ಜಾಮೋರಿನ್ ಈತನನ್ನು ಸ್ವಾಗತಿಸ್ತಾನೆ. ಅಂದರೆ ಕಲ್ಲಿಕೋಟೆ ಭಾರತಕ್ಕೆ ಸೇರಿರುತ್ತೆ. ಭಾರತದ ಕಲ್ಲಿಕೋಟೆಯ ದೊರೆಯಾದಂಥ ಜಾಮೋರಿನ್ ಅನ್ನುವಂಥ ದೊರೆ ಈತನನ್ನು ಸ್ವಾಗತಿಸ್ತಾನೆ. ಇದರಿಂದಾಗಿ ಯುರೋಪಿನ ಜೊತೆಗೆ ವ್ಯಾಪಾರ ಸಂಬಂಧ ಏನಾಗುತ್ತೆ ಅಂತಂದರೆ ಪುನರ್ ಸ್ಥಾಪಿಸಲ್ಪಟ್ಟಿರುತ್ತೆ. ಅಂದರೆ ಏನಾಗುತ್ತೆ, ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಮತ್ತೆ ವ್ಯಾಪಾರ ಸಂಬಂಧ ಪೋರ್ಚುಗೀಸರೊಂದಿಗೆ ಪುನರ್ ಸ್ಥಾಪನೆಯಾಗುತ್ತೆ. ಅಂದಿನಿಂದ ಭಾರತದೊಂದಿಗಿನ ವ್ಯಾಪಾರ ಏನಾಗುತ್ತೆ ಅಂತಂದರೆ ಚುರುಕುಗೊಳ್ಳುತ್ತೆ. ನಂತರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅನ್ನುವಂಥವನು ಭಾರತದ ಪ್ರಥಮ ಪೋರ್ಚುಗೀಸ್ ಗವರ್ನರ್ ಆಗಿದ್ದನು. ಅಂದರೆ ಇವನು ಪೋರ್ಚುಗೀಸರು ಭಾರತಕ್ಕೆ ಬಂದ ನಂತರ ಭಾರತದ ಪ್ರಥಮ ಗವರ್ನರ್ ಯಾರು ಅಂತಂದರೆ ಪೋರ್ಚುಗೀಸರಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಹಾಗೆ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಅನ್ನುವಂಥವನು ಈ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾದ ಉತ್ತರಾಧಿಕಾರಿಯಾಗ್ತಾನೆ. ಇವನು 1510ರಲ್ಲಿ ಗವರ್ನರ್ ಆಗಿರ್ತಾರೆ. ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಇವನ ಉತ್ತರಾಧಿಕಾರಿಯಾಗಿರ್ತಾನೆ. ಇವನು 1510ರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳಿಂದ, ಅಂದರೆ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರದ ರಾಜರಾಗಿರುವಂಥ ಆದಿಲ್ ಶಾಹಿಗಳು ಬಿಜಾಪುರವನ್ನು ಆಳ್ವಿಕೆಯನ್ನು ನಡೆಸ್ತಿರ್ತಾರೆ. ಇವರು ಏನು ಮಾಡ್ತಾರೆ ಅಂತಂದರೆ ಅವರಿಂದ ಈತ ಏನು ಮಾಡ್ತಾನೆ ಅಂತಂದರೆ ಗೋವಾವನ್ನು ಗೆದ್ಕೊಳ್ತಾನೆ ಮತ್ತು ಅದನ್ನು ತಮ್ಮ ಆಡಳಿತದ ಕೇಂದ್ರವನ್ನಾಗಿ ಮಾಡಿಕೊಳ್ತಾನೆ. 1961ರವರೆಗೆ ಇದು ಪೋರ್ಚುಗೀಸರ ಅಧೀನದಲ್ಲಿರುತ್ತೆ. ನಂತರ ಪೋರ್ಚುಗೀಸರು ಗೋವಾ, ಡಿಯು, ದಮನ್, ಸಾಲ್ಸೆಟ್, ಬೇಸಿನ್, ಬಾಂಬೆ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಅಂದರೆ ಪೋರ್ಚುಗೀಸರು ತಮ್ಮ ಆಡಳಿತ ಕೇಂದ್ರವನ್ನು ಮಾಡಿಕೊಂಡ ನಂತರ ಪೋರ್ಚುಗೀಸರು ಏನು ಮಾಡ್ತಾರೆ ಅಂತಂದರೆ ಹಲವಾರು ಕಡೆ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಅವುಗಳು ಯಾವುದಂದರೆ ಗೋವಾ, ಡಿಯು, ಡಮನ್, ಸಾಲ್ಸೆಟ್, ಬೇಸಿನ್, ಬಾಂಬೆ. ಹಾಗೆ ಇಂಗ್ಲಿಷರು ಮತ್ತು ಫ್ರೆಂಚರು ಏನು ಮಾಡ್ತಾರೆ ಅಂತಂದರೆ ಇಂಗ್ಲಿಷರು ಮತ್ತು ಡಚ್ಚರೊಂದಿಗೆ ಸ್ಪರ್ಧಿಸಲು ಅಸಮರ್ಥರಾಗ್ತಾರೆ. ಅಂದರೆ ನಂತರ ಬಂದಂತಹ ಇಂಗ್ಲಿಷರು ಮತ್ತು ಫ್ರೆಂಚರೊಂದಿಗೆ ಇವರು ಸ್ಪರ್ಧೆಯನ್ನು ಕೊಡಲು ತುಂಬ ಅಸಮರ್ಥರಾಗ್ತಾರೆ. ಆದ್ದರಿಂದ ಏನಾಗ್ತದೆ ಅಂತಂದರೆ ಪೋರ್ಚುಗೀಸರು ಭಾರತದಲ್ಲಿ ಬಹುಕಾಲ ಉಳಿಯಲಿಲ್ಲ ಅಂತ ಹೇಳ್ಬೋದಾಗಿದೆ. ಹಾಗೆ ಭ್ರಷ್ಟ ಮತ್ತು ಅಸಮರ್ಥ ಅಧಿಕಾರಿಗಳು, ಧಾರ್ಮಿಕ ಮತಾಂಧ ನೀತಿ, ಬ್ರೆಜಿಲ್ನ ಮೇಲೆ ಹೆಚ್ಚಿನ ಗಮನ, ಮರಾಠರ ಏಳಿಗೆ, ವಿಜಯನಗರ ಸಾಮ್ರಾಜ್ಯದ ಅವನತಿ ಮುಂತಾದವುಗಳು ಭಾರತದಲ್ಲಿ ಇವರ ಅವನತಿಗೆ ಕಾರಣವಾಗುತ್ತೆ. ಅಂದರೆ ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಾಗ ಪ್ರಥಮವಾಗಿ ಭಾರತಕ್ಕೆ ಬರ್ತಾರೆ. ಆದರೆ ಇವರು ಹೆಚ್ಚು ಕಾಲ ಭಾರತದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂತಂದರೆ ಇವರ ನಂತರ ಬಂದಂಥ ಇಂಗ್ಲಿಷರು ಮತ್ತು ಡಚ್ಚರೊಂದಿಗೆ ಇವರೊಂದಿಗೆ ಸ್ಪರ್ಧೆಯನ್ನು ಮಾಡ್ತಾರೆ. ಆದರೆ ಇವರೊಂದಿಗೆ ಸ್ಪರ್ಧೆ ಮಾಡಲು ಇವರಿಗೆ ಆಗುವುದಿಲ್ಲ. ಆ ಒಂದು ಕಾರಣದಿಂದ ಜೊತೆಗೆ ಈ ಪೋರ್ಚುಗೀಸರಲ್ಲಿ ಭ್ರಷ್ಟ ಅಧಿಕಾರಿಗಳು ಜೊತೆಗೆ ಧಾರ್ಮಿಕ ಮತಾಂಧ ನೀತಿಗಳು, ಅಂದರೆ ಧರ್ಮದ ಒಂದು ಅಂಧ ನೀತಿಗಳು ಇರುತ್ತೆ. ಜೊತೆಗೆ ಇವರು ಬ್ರೆಜಿಲ್ನನ್ನು ಯುದ್ಧ ಮಾಡಿ ಬ್ರೆಜಿಲ್ ದೇಶವನ್ನು ಗೆಲ್ಲಬೇಕು ಅನ್ನುವಂಥ ಹಂಬಲದಿಂದ ಇವರು ಬ್ರೆಜಿಲ್ನ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇರ್ತಾರೆ. ಜೊತೆಗೆ ಭಾರತದಲ್ಲಿರುವಂತಹ ದೇಶೀಯ ರಾಜರುಗಳಾದಂಥ ಮರಾಠರ ಏಳಿಗೆ, ಹಾಗೆ ವಿಜಯನಗರದ ಅವನತಿ ಮುಂತಾದವುಗಳು ಏನಾಗುತ್ತೆ ಅಂತಂದರೆ ಅಂದರೆ ಪೋರ್ಚುಗೀಸರು ಭಾರತದಲ್ಲಿ ಹೆಚ್ಚು ಕಾಲ ಉಳಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. Vasco da Gama was a Portuguese sailor. He reached Kappadu near Calicut in India in 1498. This sea route continued to be the trade route between India and Europe. European trade companies. After the Portuguese, many others arrived in India for trade like the Dutch, French and English. They were the first to arrive in India for trade. Francisco de Almeida came to India as viceroy of Portuguese. He implemented the blue water policy for supremacy over sea. Alfonso de Albuquerque is the real founder of Portuguese Empire in India. He conquered Goa from the Sultan of Bijapur in 1510.
Goa was the administrative center of Portuguese in India. Their power declined with the arrival of English and French. The Portuguese were the first among the Europeans to enter India through the sea route. Vasco da Gama reached India in 1498. He was welcomed by Jamorin, the king of Calicut, and the trade relations of India with Europe was re-established. Henceforth, they had a brisk trade with India. Francisco de Almeida was the first governor of Portuguese in India. He was succeeded by Alfonso de Albuquerque. He conquered Goa from Adil Shahi of Bijapur in 1510 and made it their administrative center. It remained with the Portuguese till 1961. Portuguese established their trading center at Goa, Diu, Daman, Salsette, Bessin, Bombay, etc. Portuguese could not stay for a long time in India as they were unable to compete with the Dutch and the English. The corrupt and insistent officers, fanatic religious policy, their concentration on Brazil, the rise of Marathas, fall of Vijayanagar Empire, etc., are the important causes for their decline in India. ನೆಕ್ಸ್ಟ್ ನಾವು ನೋಡೋದಾದರೆ ಡಚ್ಚರು, ಪೋರ್ಚುಗೀಸರ ನಂತರ ಬಂದಂಥವರು ಡಚ್ಚರು. 1602ರಲ್ಲಿ ಡಚ್ಚರು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂತ ಕೇಳ್ತಾರೆ? 1602. ಹಾಗೆ ಇವರು ಮಚಿಲಿಪಟ್ಟಣ, ನಾಗಪಟ್ಟಣ, ಬಲಿಪಟ್ಟಣ, ಚಿನ್ಸುರ, ಕೊಚ್ಚಿನ್ ಮುಂತಾದ ಕಡೆ ತಮ್ಮ ಒಂದು ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ ಇವರು ಭಾರತಕ್ಕೆ ಬಂದು ಭಾರತದ ಪುಲಿಕಾಟನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ನೇಯ ಏಷ್ಯಾ ದ್ವೀಪಗಳ ಮೇಲೆ ಅಂದರೆ ಇವರು ಏನು ಮಾಡ್ತಾರೆ ಅಂತಂದರೆ ಆಗ್ನೇಯ ಏಷ್ಯಾ ದ್ವೀಪ ಅಂದರೆ ಇಂಡೋನೇಷ್ಯಾ, ಥೈಲ್ಯಾಂಡ್, ಫಿಲಿಪೈನ್ಸ್ ಮುಂತಾದ ಕಡೆ ತಮ್ಮ ಗಮನವನ್ನು ಕೇಂದ್ರೀಕರಿಸ್ತಾರೆ. ಅಂದರೆ ಭಾರತದ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸದೆ ಇವರು ಏನು ಮಾಡ್ತಾರೆ, ಆಗ್ನೇಯ ಏಷ್ಯಾ ದ್ವೀಪಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿದ್ದರಿಂದ ಮತ್ತು ಬ್ರಿಟಿಷರೊಂದಿಗೆ ಸ್ಪರ್ಧಿಸಲು ಅಸಮರ್ಥರಾಗಿದ್ದರಿಂದ ಇವರು ಕೂಡ ಭಾರತದಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ ಅಂತ ಹೇಳ್ಬೋದಾಗಿದೆ. ಪೋರ್ಚುಗೀಸರು ಕೂಡ ಭಾರತದಲ್ಲಿ ಹೆಚ್ಚು ಕಾಲ ಉಳಿಲಿಲ್ಲ, ಡಚ್ಚರು ಕೂಡ ಭಾರತದಲ್ಲಿ ಹೆಚ್ಚು ಕಾಲ ಉಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದೇ ಆರ್ ಫ್ರಮ್ ಹಾಲೆಂಡ್. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1602. ಹೌಸಸ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ ಸೂರತ್, Cochin, Nagapattinam, etc. Their power came to an end with the coming of English and French. The Dutch established the Dutch East India Company in 1602 and established their trade centers at Machilipattanam, Nagapattinam, Balipattanam, etc. Pulicat was their capital in India. The Dutch could not stand for a long time in India because they concentrated more on Southeast Asian island and were also unable to compete with the English. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಫ್ರೆಂಚರು. ಪೋರ್ಚುಗೀಸರು, ಡಚ್ಚರು, ಅದಾದ ನಂತರ ನಾವು ಫ್ರೆಂಚರ ಬಗ್ಗೆ ನೋಡೋದಾದರೆ ಫ್ರೆಂಚರು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅಂದರೆ ಡಚ್ಚರು ಕೂಡ 1602ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಫ್ರೆಂಚರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅವರು ಪಾಂಡಿಚೇರಿ, ಸೂರತ್, ಚಂದ್ರನಾಗೋರ್, ಮಾಹೆ, ಮಚಲಿಪಟ್ಟಣ ಮುಂತಾದ ಕಡೆಗಳಲ್ಲಿ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪಿಸಿದರು. ಅಂದರೆ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಪೋರ್ಚುಗೀಸರು ಎಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ? ಡಚ್ಚರು ಹಾಗೆ ಫ್ರೆಂಚರು ಪಾಂಡಿಚೇರಿ, ಸೂರತ್, ಮಾಹೆ, ಚಂದ್ರನಾಗೋರ್, ಮಚಲಿಪಟ್ಟಣ ಮುಂತಾದ ಕಡೆ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಪಾಂಡಿಚೇರಿ ಭಾರತದಲ್ಲಿ ಇವರ ರಾಜಧಾನಿಯಾಗಿತ್ತು. ಅಂದರೆ ಇವರೆಲ್ಲ ಭಾರತಕ್ಕೆ ಬಂದ ನಂತರ ಒಂದು
ಪ್ರದೇಶವನ್ನು ರಾಜಧಾನಿಯನ್ನು ಮಾಡಿಕೊಂಡು ಅಲ್ಲಿಂದ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗೆ ಇವರು ಪಾಂಡಿಚೇರಿಯನ್ನು ಕೂಡ ರಾಜಧಾನಿಯನ್ನು ಮಾಡ್ಕೊಳ್ತಾರೆ. ಫ್ರೆಂಚರು ಭಾರತಕ್ಕೆ ಬರುವ ವೇಳೆಗೆ ಪೋರ್ಚುಗೀಸರು ಮತ್ತು ಡಚ್ಚರ ಅಧಿಕಾರ ದುರ್ಬಲ ಆಗಿರ್ತದೆ. ಅಂದರೆ ಪೋರ್ಚುಗೀಸರು ಕೂಡ ದುರ್ಬಲರಾಗಿರ್ತಾರೆ, ಡಚ್ಚರು ಕೂಡ ಹೆಚ್ಚು ಕಾಲ ಭಾರತದಲ್ಲಿ ಉಳಿಯದೆ ದುರ್ಬಲರಾಗಿರ್ತಾರೆ. ಫ್ರೆಂಚರು ಮತ್ತು ಇಂಗ್ಲೀಷರು ವ್ಯಾಪಾರದ ಏಕಸ್ವಾಮ್ಯತೆಗಾಗಿ ಪರಸ್ಪರ ಸ್ಪರ್ಧಿಸ್ತಾರೆ. ಅಂದರೆ ಫ್ರೆಂಚರು ಏನು ಮಾಡ್ತಾರೆ, ಬ್ರಿಟಿಷರ ಜೊತೆ ಸ್ಪರ್ಧೆಗೆ ಇಳಿತಾರೆ ಭಾರತದಲ್ಲಿ ವ್ಯಾಪಾರಕ್ಕೋಸ್ಕರ. ಹಾಗೆ ಫ್ರೆಂಚ್ ಗವರ್ನರ್ಗಳಾಗಿದ್ದ ಡೂಪ್ಲೆ ಮತ್ತು ಕೌಂಟ್ ಡಿ ಲ್ಯಾಲಿ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರಯತ್ನವನ್ನು ಮಾಡ್ತಾರೆ. ಇದು ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ವೈರತ್ವಕ್ಕೆ ಕಾರಣ ಆಗ್ತಾರೆ. ಆದರೆ ಮೊದಲು ಬಂದ ಪೋರ್ಚುಗೀಸರು ಮತ್ತು ಡಚ್ಚರು ಬ್ರಿಟಿಷರ ಜೊತೆ ಅಥವಾ ಫ್ರೆಂಚರ ಜೊತೆ ಇವರು ಸ್ಪರ್ಧೆ ಮಾಡಲು ಅಸಮರ್ಥರಾಗ್ತಾರೆ. ಆದರೆ ಫ್ರೆಂಚರು ಬ್ರಿಟಿಷರ ಜೊತೆ ಸ್ಪರ್ಧಿಸಲು ಪರಸ್ಪರ ಸ್ಪರ್ಧೆಯನ್ನು ಮಾಡಲಿಕ್ಕೆ ತಯಾರಾಗ್ತಾರೆ. French East India Company started as a government-honored company in 1664. Its first factory was started in Surat in 668. Later, they established factories in Machilipattanam, Chandranagore, Mahe, etc. In 1674, they took Vallikandapuram from a local Muslim official and developed it as a major area of trade. This is Pondicherry. Dupleix, the French governor general, had ambitions of establishing French as the major power in South India. This led to the Carnatic War with the English. The French established French East India Company in 1664. They established their trade center at Pondicherry, Surat, Chandranagore, Mahe, etc. Pondicherry was their capital in India. By the time the French arrived in India, the power of the Portuguese and the Dutch had weakened. The French and the English competed with each other to establish monopoly on trade. The French governors Dupleix and Count de Lally tried to build French empire in India. This led to the Anglo-French rivalry. ನೆಕ್ಸ್ಟ್ ಇಂಗ್ಲೀಷರು 1600ರಲ್ಲಿ, ಅಂದರೆ ನಾವೀಗ ಪೋರ್ಚುಗೀಸರ ಬಗ್ಗೆ ನೋಡಿದ್ವಿ, ಡಚ್ಚರ ಬಗ್ಗೆ, ಫ್ರೆಂಚರ ಬಗ್ಗೆ. ಪೋರ್ಚುಗೀಸರು ಡಚ್ಚರು ಹೆಚ್ಚು ಕಾಲ ಭಾರತದಲ್ಲಿ ಉಳಿಯುವುದಿಲ್ಲ. ಫ್ರೆಂಚರು ಇಂಗ್ಲೀಷರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಅಥವಾ ಸ್ಪರ್ಧಿಸಲಿಕ್ಕೆ ತಯಾರಾಗಿರ್ತಾರೆ. ನಂತರ ನಾವು ಇಂಗ್ಲೀಷರ ಬಗ್ಗೆ ನೋಡೋದಾದರೆ 1600ರಲ್ಲಿ ಇಂಗ್ಲೀಷರು ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಪೋರ್ಚುಗೀಸರು ಮತ್ತು ಡಚ್ಚರಿಗಿಂತ ಇಂಗ್ಲೀಷರ ನೌಕಾದಳವು ಪ್ರಬಲವಾಗಿರುತ್ತೆ. ಇವರು ಸ್ಪೇನಿನ ನೌಕಾಪಡೆಯನ್ನು ಸೋಲಿಸಿ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸ್ತಾರೆ. ಹಾಗೆ ಸರ್ ಥಾಮಸ್ ರೋ 1615ರಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡೆಯುತ್ತಾನೆ. ಸೂರತ್, ಅಹಮದಾಬಾದ್, ಬ್ರೋಚ್ ಮತ್ತು ಆಗ್ರಾ ಇವರ ಆರಂಭಿಕ ವ್ಯಾಪಾರಿ ಕೇಂದ್ರಗಳಾಗಿದ್ದವು. ನಂತರ ಅವರು ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳನ್ನೊಳಗೊಂಡಂತೆ ಇಡೀ ಭಾರತದಾದ್ಯಂತ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಕಲ್ಕತ್ತಾ ಭಾರತದಲ್ಲಿ ಇವರ ಮೊದಲ ರಾಜಧಾನಿಯಾಗಿರುತ್ತೆ. ಅಂದರೆ ಇವರು ಭಾರತಕ್ಕೆ ಬಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ 1600ರಲ್ಲಿ. ನಂತರ ಇವರು ಡಚ್ಚರಿಗಿಂತ, ಅಂದರೆ ಡಚ್ಚರು ಇದ್ದಂತಹ ನೌಕಾದಳದ ಪವರ್ಗಿಂತ ಇವರು ಹೆಚ್ಚಿನ ಪ್ರಬಲರಾಗಿರ್ತಾರೆ. ಹಾಗೆ ಇವರು ಫಸ್ಟ್ ಜಹಾಂಗೀರ್ನ ಆಸ್ಥಾನಕ್ಕೆ, ಭಾರತದಲ್ಲಿದ್ದಂಥ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿ ಅವನ ಜೊತೆ ಏನು ಮಾಡ್ತಾರೆ ಅಂತಂದರೆ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡೆಯುತ್ತಾರೆ. ಹಾಗೆ ಇವರು ಸೂರತ್, ಅಹಮದಾಬಾದ್, ಬ್ರೋಚ್ ಮತ್ತು ಆಗ್ರಾ ಇವರ ಪ್ರಾರಂಭಿಕ ವ್ಯಾಪಾರ ಕೇಂದ್ರಗಳಾಗಿರ್ತದೆ. ಆದರೆ ಇವರು ನಂತರ ಏನು ಮಾಡ್ತಾರೆ, ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳನ್ನೊಳಗೊಂಡಂತೆ ಇಡೀ ಭಾರತದಾದ್ಯಂತ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಕಲ್ಕತ್ತಾ ಭಾರತದಲ್ಲಿ ಇವರ ಮೊದಲ ರಾಜಧಾನಿಯಾಗಿರುತ್ತೆ. In 1600, Queen Elizabeth issued a royal charter giving permissions to East India Company to trade with eastern countries for 15 years. The first warehouse of factory was established at Surat with the permissions of Mughal Emperor
Jahangir. Sir Thomas Roy arrived at the court of Jahangir as royal ambassador from the court of James I. He asked permission for Jahangir to establish factories in other places. English established factories in Agra, Ahmedabad, and Broch. English also took Madras from the king of Chandragiri, and a strong fort named St. George Fort was established. The British East India Company was established in 1600. The English navy was superior than Portuguese and Dutch. They defeated the Spanish Armada and tried to establish their supremacy in India. Sir Thomas Roy visited the court of Jahangir in 1615 and got the permissions to establish trade centers. Their early trade centers were Surat, Ahmedabad, Broch, and Agra. Later, they established their trade centers all over the country, including Bombay, Madras, and Calcutta. Calcutta was their first capital in India. ಇದಿಷ್ಟು ಭಾರತದಲ್ಲಿ ಯುರೋಪಿಯನ್ನರ ಆಗಮನ ಹೇಗಾಯಿತು ಅಂದರೆ ಯುರೋಪಿಯನ್ನರಲ್ಲಿ ಆದಂತಹ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಮತ್ತು ಇಂಗ್ಲಿಷರು ಭಾರತಕ್ಕೆ ಹೇಗೆ ಆಗಮಿಸಿದರು, ಹಾಗೆ ಅವರು ಒಂದು ತಮ್ಮ ಒಂದು ಸಾಮ್ರಾಜ್ಯವನ್ನು ಹೇಗೆ ಸ್ಥಾಪನೆಯನ್ನು ಮಾಡ್ತಾರೆ. ಪೋರ್ಚುಗೀಸರು ಹೆಚ್ಚು ಕಾಲ ಭಾರತದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಡಚ್ಚರು ಕೂಡ ಹೆಚ್ಚು ಕಾಲ ಉಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಫ್ರೆಂಚರು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರ ಜೊತೆಗೆ ಸ್ಪರ್ಧಿಸಿ ಅವ್ರು ಏನು ಮಾಡ್ತಾರೆ, ಭಾರತದಲ್ಲಿ ಉಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಭಾರತದಲ್ಲಿ ವ್ಯಾಪಾರ ಸಂಬಂಧವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಇಂಗ್ಲೀಷರು ಏನು ಮಾಡ್ತಾರೆ ಅಂತಂದರೆ ಭಾರತದಲ್ಲಿ ಇವರು ಎಲ್ಲರಿಗಿಂತ ಅಂದರೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರಿಗಿಂತ ಹೆಚ್ಚು ಪ್ರಬಲರಾಗಿರ್ತಾರೆ. ಇವರು ಏನು ಮಾಡ್ತಾರೆ ಅಂತಂದರೆ ಭಾರತದಲ್ಲಿ ಜಹಾಂಗೀರನ ಒಂದು ಮುಘಲ್ ದೊರೆಯಾದಂಥ ಜಹಾಂಗೀರನ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿ ಅವನ ಅನುಮತಿಯನ್ನು ಪಡೆದು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದರಲ್ಲಿ ಫಸ್ಟ್ ಅವರು ಸೂರತ್, ಅಹಮದಾಬಾದ್, ಆಗ್ರಾ ಮುಂತಾದವರಲ್ಲಿ ಆರಂಭಿಕ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಅವರು ಏನು ಮಾಡ್ತಾರೆ, ಇಡೀ ಭಾರತದಾದ್ಯಂತ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಪ್ರಯತ್ನಿಸ್ತಾರೆ. ಹಾಗೆ ಇವರು ಕಲ್ಕತ್ತಾವನ್ನು ತಮ್ಮ ಮೊದಲನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾರೆ. ಇವಿಷ್ಟು ಯುರೋಪಿಯನ್ನರ ಆಗಮನ. ನೆಕ್ಸ್ಟ್ ಕ್ಲಾಸಲ್ಲಿ ಭಾರತದಲ್ಲಿ ಬ್ರಿಟಿಷರು ಅಥವಾ ಇಂಗ್ಲಿಷರು ಹೇಗೆ ತಮ್ಮ ಆಧಿಪತ್ಯವನ್ನು ಸ್ಥಾಪನೆಯನ್ನು ಮಾಡ್ತಾರೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷ್ ಸುಪ್ರಿಮ್ಯಾಸಿ ಇನ್ ಇಂಡಿಯಾ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಒಂದು ಟಾಪಿಕಲ್ಲಿ ನಮಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ನೀವು ನೋಡಿ ನೀವು ನೋಟ್ಸಲ್ಲಿ ನನಗೆ ಬರೆದು ವಾಟ್ಸಪ್ ಮೂಲಕ ಸೆಂಡ್ ಮಾಡಬೇಕು. ಇದರ ಆನ್ಸರ್ ಎಲ್ಲ ನೀವು ಒಂದ್ಸಲ ವಿಡಿಯೋದ ಮೂಲಕ ನೋಡಿ ವಿಡಿಯೋವನ್ನು ಕೇಳಿದ್ರೆ ಅಥವಾ ಈ ಒಂದು ಕ್ಲಾಸನ್ನು ಕೇಳಿದರೆ ನಿಮಗೆ ಇದರಲ್ಲಿರುವಂಥ ಆನ್ಸರ್ಸ್ ಗೊತ್ತಾಗುತ್ತೆ. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ಗವರ್ನರ್ ಯಾರು? ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷ. ಭಾರತದಲ್ಲಿ ಡಚ್ಚರ ರಾಜಧಾನಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಗುತ್ತೆ? ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಭಾರತದಲ್ಲಿ? ಹಾಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು? ಹಾಗೆ ಬ್ರಿಟಿಷರ ಮೊದಲನೇ ರಾಜಧಾನಿ. ಇದೆಲ್ಲದಕ್ಕೂ ಆನ್ಸರ್ ಈ ಒಂದು ಕ್ಲಾಸಲ್ಲಿದೆ. ಹೂ ವಾಸ್ ದ ಫಸ್ಟ್ ಪೋರ್ಚುಗೀಸ್ in India? In which year was the Dutch East India Company established? Name the capital of the Dutch in India. When was the French East India Company established? Which was the capital of the French in India? When was the British East India Company established? Which was the first capital of the British in India? ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ಸ್. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರಿಂದ ಗೋವಾವನ್ನು ಯಾರು ವಶಪಡಿಸಿಕೊಂಡರು ಮತ್ತು ಯಾವಾಗ? ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳು ಅಂದರೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು ಬೇರೆ ಬೇರೆ ವ್ಯಾಪಾರ ಕೇಂದ್ರಗಳನ್ನು ಮಾಡಿರ್ತಾರೆ. ಅದರಲ್ಲಿ ನೀವು ಪೋರ್ಚುಗೀಸರ ಯಾವುದಾದ್ರೂ 2 ಹಾಗೆ ಪೋರ್ಚುಗೀಸರ ಅವನತಿ ಯಾಕೆ ಆಯಿತು ಅಂದರೆ ಅವರ ಅವನತಿಗೆ ಏನು ಕಾರಣ ಅನ್ನೋದು. ಭಾರತದಲ್ಲಿ ಡಚ್ಚರ 2 ವ್ಯಾಪಾರ ಕೇಂದ್ರಗಳು ಹಾಗೆ ಭಾರತದಲ್ಲಿ ಫ್ರೆಂಚರ ಯಾವುದಾದ್ರೂ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. Who conquered Goa from Adil Shahis of Bijapura and when? Name any 2 trading centers of Portuguese in India.
ಮೆನ್ಷನ್ ಎನಿ ಟು ಕಾಸಸ್ ಫಾರ್ ದ ಡಿಸ್ಲೈನ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ. ನೇಮ್ ಎನಿ ಟು ಟ್ರೇಡಿಂಗ್ ಸೆಂಟರ್ಸ್ ಆಫ್ ಡಚ್ ಇನ್ ಇಂಡಿಯಾ. ನೇಮ್ ಎನಿ ಟು ಟ್ರೇಡಿಂಗ್ ಸೆಂಟರ್ಸ್ ಆಫ್ ಫ್ರೆಂಚ್ ಇನ್ ಇಂಡಿಯಾ. ಇದಿಷ್ಟು ಈ ಒಂದು ಟಾಪಿಕಲ್ಲಿ ಬರುವಂತಹ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗಳು. ಥ್ಯಾಂಕ್ ಯು.